ಎಲ್ಲರಿಗೂ ಆದ್ಯ ಕೆರಿಯರ್ ಅಕಾಡೆಮಿ ಹೊಸಕೋಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಿನ್ನೆ ಕ್ಲಾಸಲ್ಲಿ ನಾವು 4 ಒಂದು ಮೂಲಭೂತ ಹಕ್ಕುಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇವತ್ತಿನ ತರಗತಿಯಲ್ಲಿ ಮುಂದುವರಿದು ನಮಗಿರುವಂಥದ್ದು ಎಷ್ಟು ಮೂಲಭೂತ ಹಕ್ಕುಗಳು ಅಂತಂದರೆ, ನಮಗಿರುವಂಥದ್ದು 6 ಮೂಲಭೂತ ಹಕ್ಕುಗಳು. ನಿನ್ನೆವರೆಗೂ ನಾವು 4 ಡಿಸ್ಕಸ್ ಮಾಡಿದ್ವಿ. ಇವತ್ತು 5, 6 ಡಿಸ್ಕಸ್ ಮಾಡೋಣ ಸ್ನೇಹಿತರೆ. 5, 6 ಡಿಸ್ಕಸ್ಸನ್ನು ಮಾಡೋಣ. ಮೊದಲನೇದಾಗಿ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳು. ಇದು ವಿಧಿ 29 ಮತ್ತು 30ರವರೆಗೂ ಇದ್ರ ಬಗ್ಗೆ ಹೇಳುತ್ತೆ. ನೋಡಿ, ಯಾವುದ್ರ ಬಗ್ಗೆ ಅಂದರೆ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳ ಬಗ್ಗೆ ಹೇಳುತ್ತೆ. ಮೊದಲನೇದಾಗಿ ಅಲ್ಪಸಂಖ್ಯಾತರ ಭಾಷೆ, ಹಸ್ತಾಕ್ಷರ ಮತ್ತು ಸಂಸ್ಕೃತಿಯ ರಕ್ಷಣೆ. ನೋಡಿ, ನಮ್ಮಲ್ಲಿ ಅನೇಕ ಧರ್ಮಗಳಿದ್ದಾವೆ. ಆ ಧರ್ಮಗಳಲ್ಲಿ ಅಲ್ಪಸಂಖ್ಯಾತರು ಕೂಡ ಇದ್ದಾರೆ. ಲೈಕ್ ಜೈನ, ಬೌದ್ಧ ಮತ್ತು ಮುಸ್ಲಿಂ ಅನ್ನುವಂಥ ಕೆಲವೊಂದು ಅಲ್ಪಸಂಖ್ಯಾತರಿದ್ದಾರೆ. ಸೊ ಅವ್ರಿಗೂ ಕೂಡ ನಾವು ಒಂದು ಸ್ವತಂತ್ರವನ್ನು ಕೊಡಬೇಕು. ಅಂದರೆ ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ ಒಂದು ಸ್ವತಂತ್ರವನ್ನು ಕೊಡಬೇಕು. ಯಾವ ರೀತಿ ಅಂತಂದರೆ, ಅವರ ಭಾಷೆಗೋಸ್ಕರ ನಾವು ಸ್ವತಂತ್ರತೆಯನ್ನು ಕೊಡೋದಾಗಿರ್ಬೋದು. ಅವರ ಹಸ್ತಕ್ಷರ, ಅವರು ಯಾವುದೇ ಒಂದು ಬೋರ್ಡ್ಗಳನ್ನು ಬರೆಯೋದು, ಪುಸ್ತಕಗಳನ್ನು ಬರಿಬೋದು, ಯಾರು ಅಲ್ಪಸಂಖ್ಯಾತರು. ಯಾಕೆ ಆ ಒಂದು ಅವ್ರಿಗೆ ಫ್ರೀಡಮನ್ನು ಕೊಟ್ಟಿದೆ ನೋಡಿ ಸ್ನೇಹಿತರೆ. ಹಾಗೆ ಅವರ ಕಲ್ಚರನ್ನು ಅಥವಾ ಅವರ ಸಂಸ್ಕೃತಿಯನ್ನು ಕೂಡ ಅವರು ಕಾಪಾಡಿಕೊಳ್ಳಬಹುದು. ಈ ರೀತಿಯಾಗಿರುವಂಥ ಒಂದು ಮೂಲಭೂತ ಆಗಿರುವಂಥ ಹಕ್ಕನ್ನು ಯಾರಿಗೆ ಕೊಟ್ಟಿದೆ ಅಂತ ಹೇಳಿದರೆ, ಈ ಒಂದು ಅಲ್ಪಸಂಖ್ಯಾತರಿಗೆ ಕೊಟ್ಟಿದೆ ಸ್ನೇಹಿತರೆ. ನೆಕ್ಸ್ಟ್ ನೋಡಿ, ಅಲ್ಪಸಂಖ್ಯಾತರ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸುವ ಮತ್ತು ನಿರ್ವಹಿಸುವ ಹಕ್ಕು. ಇನ್ ಕೇಸ್ ಅಲ್ಪಸಂಖ್ಯಾತರು ಅಂದರೆ ಮುಸ್ಲಿಂ, ಜೈನರು, ಪರ್ಷಿಯನ್ರಾಗಿರ್ಬೋದು, ಬೌದ್ಧರಾಗಿರ್ಬೋದು, ಅವರೇನಾದರೂ ನಾವೊಂದು ಶಿಕ್ಷಣ ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಬೇಕು ಅಂದರೆ ಅವರು ಶಿಕ್ಷಣ ಸಂಸ್ಥೆಯನ್ನು ಸ್ಟಾರ್ಟ್ ಮಾಡ್ಬೋದು. ಅದರ ಜೊತೆಗೆ ಅದನ್ನು ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಹೋಗ್ಬೋದು. ಯಾಕೆ ಅಂತಂದರೆ, ಆ ಒಂದು ಮೂಲಭೂತ ಹಕ್ಕನ್ನು ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಅವರಿಗೆ ಕೊಟ್ಟಿದೆ ಅನ್ನುವಂಥದ್ದು. ನೆಕ್ಸ್ಟು, ಸರ್ಕಾರಿ ಅಥವಾ ಸರ್ಕಾರದಿಂದ ಧನ ಸಹಾಯ ಪಡೆಯುವ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಧರ್ಮ, ಜನಾಂಗ, ಜಾತಿ, ಲಿಂಗ ಮತ್ತು ಭಾಷಾ ಆಧಾರದ ಮೇಲೆ ಪ್ರವೇಶ ನಿರಾಕರಿಸುವುದರ ಮೇಲೆ ನಿಷೇಧ. ನೋಡಿ, ಕೆಲವೊಂದು ಸರ್ಕಾರಿ ಮತ್ತು ಸರ್ಕಾರದಿಂದ ಧನ ಸಹಾಯವನ್ನು ಪಡೆದುಕೊಳ್ಳುತ್ತವೆ. ಅದರ ಜೊತೆಗೆ ನೋಡಿ, ನಮ್ಮದು ಈ ಧರ್ಮಕ್ಕೆ ಸಂಬಂಧಪಟ್ಟಂಗೆ ಇರುವಂಥ ಇನ್ಸ್ಟಿಟ್ಯೂಟ್, ನೀನು ಇಲ್ಲಿ ಬಂದು ಅಡ್ಮಿಷನ್ ಮಾಡೋಂಗಿಲ್ಲ ಅಂಥೇಳಿ ನೀವು ತಕರಾರು ಮಾಡೋಂಗಿಲ್ಲ. ಯಾಕೆಂದರೆ ನೀವು ಗೌರ್ಮೆಂಟ್ ಅಂಡರಲ್ಲಿ ಬರ್ತೀರಿ, ಅದರ ಜೊತೆಗೆ ಸರ್ಕಾರದಿಂದ ಧನ ಸಹಾಯವನ್ನು ಪಡೆದುಕೊಳ್ತೀರಿ. ಹಂಗಾದರೆ ನೀವು ಎಲ್ಲರಿಗೂ ಸರಿಸಮಾನವಾದ ಈಕ್ವಾಲಿಟಿ ಎಜುಕೇಷನನ್ನು ಕೊಡಬೇಕು. ಇಲ್ಲಪ್ಪ, ನಾನೇ ಒಂದು ಪ್ರೈವೇಟಾಗಿ ನಮ್ಮ ಸಂಸ್ಥೆಗಳಿಗೆ ಸಂಬಂಧಪಟ್ಟಂಥ ಅಥವಾ ನಮ್ಮ ಧರ್ಮಕ್ಕೆ ಅನುಕೂಲವಾಗಿ ನಾನು ಒಂದು ಸ್ಕೂಲನ್ನು ತೆಗಿತೀನಿ, ಒಂದು ಶೈಕ್ಷಣಿಕ ಸಂಸ್ಥೆಯನ್ನು ತೆಗಿತೀನಿ ಅಂತ ಹೇಳಿದರೆ, ಅಲ್ಲಿ ನೀನು ಧರ್ಮ ಬೋಧನೆಯನ್ನು ಮಾಡಿ ಹಿಂದೂಗಳೇ ಮಾತ್ರ ಬರಬೇಕು ಅಂದ್ರೆ ಅದಕ್ಕೆ ನಿನಗೆ ಅವಕಾಶ ಇದೆ. ಆದರೆ ಸರ್ಕಾರಿ ಮತ್ತು ಸರ್ಕಾರದ ಧನ ಸಹಾಯ ಪಡೆದುಕೊಂಡು ನೀನೇನಾದರೂ ಧರ್ಮ, ಜನಾಂಗ, ಜಾತಿ ಆಧಾರದ ಮೇಲೆ ಏನಾದರೂ ನೀವು ಅವರ ಅಡ್ಮಿಷನ್ ಮಾಡಿಕೊಳ್ಳದೇ ಇದ್ದರೆ, ಅಂದರೆ ಅವರ ಪ್ರವೇಶವನ್ನು ಪಡೆದುಕೊಳ್ಳದೇ ಇದ್ದರೆ, ನಿರಾಕರಿಸಿದರೆ ನಿಮಗೆ ಅದೇನಾಗುತ್ತೆ ಅಂದರೆ ಇಲ್ಲೀಗಲ್ ಆಗುತ್ತೆ. ಅಂದರೆ ಈ ಒಂದು ಮೂಲಭೂತ ಹಕ್ಕನ್ನು ನೀವು ಮೀರಿ ಮಾತನಾಡಿದಂತಾಗುತ್ತೆ. ಅದು ಸಾಧ್ಯವಿಲ್ಲ ಅನ್ನುವಂಥದ್ದು ಈ ಒಂದು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಹೇಳುವಂಥದ್ದು. ಇದನ್ನು ಯಾರಾದರೂ ಫಾಲೋ ಮಾಡಿಲ್ಲ ಅಂದರೆ ಸೆಕ್ಷನ್ 29 ಮತ್ತು 30ರ ಅಡಿಯಲ್ಲಿ ನೀವು ಕೇಸನ್ನು ದಾಖಲಾತಿಯನ್ನು ಮಾಡ್ಬೋದು ನೋಡಿ ಸ್ನೇಹಿತರೆ. ಕೇಸನ್ನು ದಾಖಲಾತಿ ಮಾಡ್ಬೋದು. ನೆಕ್ಸ್ಟು, ಫಂಡಮೆಂಟಲ್ ರೈಟ್ 6 ಅಂದರೆ ಮೂಲಭೂತ ಹಕ್ಕುಗಳಲ್ಲಿ ಕೊನೆಯದಾಗಿ ಮತ್ತು 6ನೇ ಮೂಲಭೂತ ಹಕ್ಕು ಯಾವುದು ಅಂತ ಹೇಳಿದರೆ ಸಂವಿಧಾನಾತ್ಮಕ ಪರಿಹಾರ ಹಕ್ಕು. ಇದು ವಿಧಿ 32 ನೋಡಿ, ವಿಧಿ 32. ಇದು ಇಂಪಾರ್ಟೆಂಟ್. ಅನೇಕ ಕೆಲವೊಂದು ಸಿ ಟಿ ಎಕ್ಸಾಮ್ಗಳಲ್ಲಿ ಕೇಳಿರುವಂಥ ಒಂದು ಹಕ್ಕು ಇದು.
ಏನು ಅಂತಂದರೆ ಈ ಹಕ್ಕು ಮೇಲಿನ ಎಲ್ಲ ಹಕ್ಕುಗಳ ಅನುಷ್ಠಾನಕ್ಕೆ ಸಂವಿಧಾನಿಕ ಪರಿಹಾರವನ್ನು ಪಡೆಯುವ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ನೋಡಿ, ಮೇಲೆ ನಾವೇನು ಒಂದು 5 ಫಂಡಮೆಂಟಲ್ ರೈಟ್ಸ್ ಹಕ್ಕುಗಳು ಏನಿದಾವಲ್ಲ, ಅವೇನಾದರೂ ಅನುಷ್ಠಾನಕ್ಕೆ ಬರದೇ ಇರುವಂಥ ಸಂದರ್ಭದಲ್ಲಿ ನೀವು ಸೆಕ್ಷನ್ 32 ಪ್ರಕಾರ ನೀವು ಕೇಸನ್ನು ದಾಖಲಿಸುವುದರ ಮುಖಾಂತರ ಅದನ್ನು ಅನುಷ್ಠಾನಕ್ಕೆ ತರಬೇಕು ಅನ್ನುವಂಥದ್ದು ಹೇಳುವಂಥದ್ದಾಗಿರ್ಬೋದು. ಅದೇ ರೀತಿಯಾಗಿ ಆ ಎಲ್ಲ ಹಕ್ಕುಗಳು ಎಲ್ಲರಿಗೂ ಅವಕಾಶವಾಗಿ ಸಿಗಬೇಕು ಅನ್ನುವಂಥದ್ದು. ಅದಕ್ಕೆ ಈ ಒಂದು ಎಲ್ಲವ ಒಂದು ರೈಟ್ಸ್ಗಳಿಗೆ ಇದು ಫೌಂಡೇಶನ್ ಆಗಿ ನಿಂತಿದೆ, ಕೆಳಭಾಗದಲ್ಲಿ ನಿಂತಿದೆ. ಸೊ ಹಂಗಾಗಿ ಇದನ್ನು ಡಾಕ್ಟರ್ BR ಅಂಬೇಡ್ಕರ್ರವರು ಈ ಒಂದು 32ನೇ ವಿಧಿಯನ್ನು ಏನಂತ ಹೇಳಿ ಕರೆದರು ಅಂದರೆ ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದು ಕರೀತಾರೆ. ಯಾಕಂದರೆ ಈ ಒಂದು ಹಕ್ಕಿನ ಮೇಲೆ ಎಲ್ಲ ಒಂದು ಹಕ್ಕುಗಳು ನಿಂತ್ಕೊಂಡಿದ್ದಾವೆ. ಹಂಗಾಗಿ ಈ ಸಂವಿಧಾನಾತ್ಮಕ ಪರಿಹಾರ ಹಕ್ಕು ಅನ್ನುವಂಥದ್ದು ಏನು ಅಂದರೆ ಸಂವಿಧಾನದ ಆತ್ಮ ಮತ್ತು ಹೃದಯ ಇದ್ದಂಗೆ ಅಂಥೇಳಿ ಡಾಕ್ಟರ್ BR ಅಂಬೇಡ್ಕರ್ರವರು ಹೇಳ್ತಾರೆ. ನೋಡಿ ಸ್ನೇಹಿತರೆ, ಡಾಕ್ಟರ್ BR ಅಂಬೇಡ್ಕರ್ರವರು ಹೇಳ್ತಾರೆ. ನೋಡಿ, ನೆಕ್ಸ್ಟು ಮೂಲಭೂತ ಹಕ್ಕುಗಳ ಆದ ನಂತರ ಮೂಲಭೂತ ಕರ್ತವ್ಯಗಳು. ಇಲ್ಲಿ ಒಂದು ಪಾಯಿಂಟನ್ನು ನೀವು ಯಾವಾಗಲೂ ಕೂಡ ನೆನಪಿಟ್ಕೊಳ್ಬೇಕು. ಇವಾಗ ಇಫ್ ಇನ್ ಕೇಸ್ ಯು ಆರ್ ನಾಟ್ ಫಾಲೋಯಿಂಗ್ ದ ಫಂಡಮೆಂಟಲ್ ರೈಟ್ಸ್, ಆ ಫಂಡಮೆಂಟಲ್ ರೈಟ್ಸ್ಗೆ ಅಗೇನಿಸ್ಟ್ ಆಗಿ ಯಾವುದೇ ಒಬ್ಬ ಪ್ರಜಾ ಅಥವಾ ಯಾವ ಒಬ್ಬ ಸಂಸ್ಥೆಯು ಆ ರೀತಿ ನಡೆದುಕೊಂಡ್ರೆ ಅವರ ವಿರುದ್ಧ ಕೇಸನ್ನು ದಾಖಲಿಸಬಹುದು, ಅಷ್ಟು ಕಠಿಣ ಶಿಕ್ಷೆಗೆ ಒಳಪಡಬೇಕಾಗುತ್ತದೆ. ಆದರೆ ಮೂಲಭೂತ ಕರ್ತವ್ಯಗಳು ಏನಿದೆಯಲ್ಲ, ಇದು ಕರ್ತವ್ಯಗಳು. ಇದು ನಿಮ್ಮ ನೈತಿಕತೆಗೆ, ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಿರತಕ್ಕಂಥದ್ದು. ನೀನು ನಮ್ಮ ದೇಶಕ್ಕಾಗಿ, ನಮ್ಮ ದೇಶ ಅಭಿಮಾನ ಇತ್ತಂದರೆ ಕೆಲವೊಂದು ಇವುಗಳನ್ನು ಫಾಲೋ ಮಾಡಿದರೆ ದಟ್ ಇಸ್ ಗ್ರೇಟ್. ಸೊ ಅದು ನಿನ್ನ ಕರ್ತವ್ಯ ಅಂಥೇಳಿ ನೀನು ಫಾಲೋ ಮಾಡಿರ್ತೀಯ, ದಟ್ ಇಸ್ ಗ್ರೇಟ್. ಕೆಲವೊಬ್ಬರು ಅದನ್ನು ಫಾಲೋನೇ ಮಾಡುವುದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ಅವರ ವಿರುದ್ಧ ಯಾವುದೇ ಕೇಸನ್ನು ದಾಖಲಿಸುವುದಿಲ್ಲ. ಸೊ ಇದು ಮೂಲಭೂತ ಹಕ್ಕುಗಳಿಗೂ ಮತ್ತು ಮೂಲಭೂತ ಕರ್ತವ್ಯಗಳಿಗೂ ಇರುವಂಥ ಒಂದು ವ್ಯತ್ಯಾಸ ಅಂತ ಹೇಳ್ಬೋದು. ಸ್ನೇಹಿತರೆ, ಇವಾಗ ಮೂಲಭೂತ ಕರ್ತವ್ಯಗಳು, ಇದನ್ನು ನಾವು ಸಂವಿಧಾನದ 42ನೇ ಕಾಯ್ದೆ ಪ್ರಕಾರ ಇವುಗಳನ್ನು ಉಲ್ಲೇಖ ಮಾಡಲಾಗಿದೆ. ಇಲ್ಲಿ 1976ರ ನಂತರ ಸಂವಿಧಾನದ 4 ಸಬ್ಸೆಕ್ಷನ್ ಎ ಭಾಗದಲ್ಲಿ ಪ್ರಜೆಗಳು 10 ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಗಿತ್ತು. ನೋಡಿ ಸ್ನೇಹಿತರೆ, ಅಂದರೆ 1976ರಲ್ಲಿ ಸಂವಿಧಾನದಲ್ಲಿ ಅಂದರೆ ಸಂವಿಧಾನದ 4 ಸಬ್ಸೆಕ್ಷನ್ ಎ ಒಂದು ಭಾಗ ಏನಿತ್ತಲ್ಲ, ಆ ಭಾಗದಲ್ಲಿ ಕೇವಲ ಬರೀ 10 ಮೂಲಭೂತ ಕರ್ತವ್ಯಗಳು ಇದ್ದು ಮುಂಚೆ. ಇವಾಗ ಏನಾಗಿದೆ ಅಂತಂದರೆ, ನಂತರ 86ನೇ ತಿದ್ದುಪಡಿಯನ್ನು ಮಾಡ್ತಾರೆ. 86ನೇ ತಿದ್ದುಪಡಿಯನ್ನು ಮಾಡೋದ್ರ ಮುಖಾಂತರ ಮಸೂದೆ 2002ರ ಮೇರೆಗೆ 11ನೇ ಮೂಲಭೂತ ಕರ್ತವ್ಯವನ್ನು ಸೇರಿಸಲಾಗಿದೆ. ನೋಡಿ, ಮೊದಲು 10 ಇತ್ತು, 86ನೇ ತಿದ್ದುಪಡಿ ಮಾಡೋದ್ರ ಮುಖಾಂತರ 2002ರಲ್ಲಿ ನಿಮಗೆ 11 ಮೂಲಭೂತ ಕರ್ತವ್ಯಗಳಾಗಿ ಅದನ್ನು ಸೇರಿಸಲಾಗಿದೆ. ಇವುಗಳನ್ನು ಪಾಲಿಸುವುದು ಭಾರತದ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ. ಎಲ್ಲರೂ ಇದು ಕರ್ತವ್ಯ, ಇದು ಎಲ್ಲರೂ ಕೂಡ ಫಾಲೋ ಮಾಡಬೇಕು ಅನ್ನುವಂಥದ್ದು. ಫಾಲೋ ಮಾಡಿದರೆ ನೀನೊಬ್ಬ ಒಳ್ಳೆಯ ಪ್ರಜೆಯಾಗಿ ಗುರುತಿಸ್ಕೊಳ್ತಿದೀಯ. ಇಲ್ಲ ಅಂತಂದರೆ ಯು ಆರ್ ನಾಟ್ ಅ ಗುಡ್ ಸಿಟಿಜನ್ಶಿಪ್ ಆಫ್ ಇಂಡಿಯಾ ಆರ್ ಎಲ್ಸ್ ಎನಿ ಅದರ್ ಕಂಟ್ರಿ. ಸೊ ಹಂಗಾಗಿ ಕೆಲವೊಂದು ನಾವು ಮೂಲಭೂತ ಕರ್ತವ್ಯಗಳನ್ನು ಫಾಲೋ ಮಾಡ್ತಾ ಹೋಗಬೇಕು. ಹಾಗಾದರೆ ಮೊದಲನೇದಾಗಿ ಯಾವ ಒಂದು ಮೂಲಭೂತ ಕರ್ತವ್ಯ ಅಂತ ಹೇಳಿ ನಾವು ನೋಡೋದಾದರೆ, ಸಂವಿಧಾನಕ್ಕೆ ನಿಷ್ಠೆ ತೋರಿಸುವುದು ಮತ್ತು ಅದರ ಆದರ್ಶಗಳನ್ನು ಹಾಗೂ ಸಂಸ್ಥೆಗಳನ್ನು, ರಾಷ್ಟ್ರೀಯ ಧ್ವಜವನ್ನು ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸುವುದು. ನೋಡಿ, ನೀನು ಫಂಡಮೆಂಟಲ್ ರೈಟ್ಸ್ಗಳನ್ನು ಅನುಭವಿಸ್ತಾ ಇದೆಯಾ ಅಲ್ವಾ? ಏನನ್ನಾದರೂ ನಾವು ಅನುಭವಿಸಬೇಕಾದ್ರೆ ಏನನ್ನಾದರೂ ನಾವು ಪಾಲನೆಯನ್ನು ಮಾಡಬೇಕು. ಇಲ್ಲಾಂದರೆ ಆ ಒಂದು ಮೂಲಭೂತ ಹಕ್ಕನ್ನು ನೀನು
ಅನುಭವಿಸೋದಕ್ಕೆ ನಿನಗೆ ಅರ್ಹತೆ ಇರೋದಿಲ್ಲ. ಅದಕ್ಕೆ ನೀವು ಕೆಲವೊಂದು ಮೂಲಭೂತ ಕರ್ತವ್ಯಗಳಿದ್ದಾವೆ ರೀ, ಅದನ್ನು ನೀವು ಏನು ಮಾಡಬೇಕು, ಫಾಲೋ ಮಾಡಬೇಕು. ಯಾವುದು ಅಂತ ನೀವು ಕೇಳ್ಬೋದು. ನೋಡಿ, ಮೊದಲನೇ ಒಂದು ಮೂಲಭೂತ ಕರ್ತವ್ಯದಲ್ಲಿ ಏನು ಹೇಳ್ತಾರೆ ಅಂತಂದರೆ, ನಮ್ಮ ಸಂವಿಧಾನದ ಕೆಲವೊಂದು ಆದರ್ಶಗಳನ್ನು ಇದು ತೋರಿಸ್ತಾ ಇದೆ. ಆ ಆದರ್ಶಗಳನ್ನು ನೀನು ಫಾಲೋ ಮಾಡಬೇಕು. ನೀವು ಒಳ್ಳೆಯ ಒಂದು ಗುಡ್ ಸಿಟಿಸನ್ಶಿಪ್ ಆಗಿ ಒಂದು ಆದರ್ಶಗಳನ್ನು ಫಾಲೋ ಮಾಡಬೇಕು. ಯಾವುದರ ಆದರ್ಶಗಳನ್ನು, ಯಾವುದರಂದರೆ ಸಂವಿಧಾನದ ಆದರ್ಶಗಳನ್ನು ನೀನು ಫಾಲೋ ಮಾಡಬೇಕು. ಹಾಗೆ ನೀನು ರಾಷ್ಟ್ರೀಯ ಧ್ವಜವನ್ನು ಗೌರವಿಸಬೇಕು. ನೋಡಿ, ಇವಾಗ ನಾವು ಒಂದು ದೇಶಾಭಿಮಾನವನ್ನು ನಾವು ಯಾವ ರೀತಿ ಬಿಂಬಿಸ್ತೀವಿ ಅಂತ ಹೇಳಿದರೆ, ಇಂಡಿಪೆಂಡೆನ್ಸ್ ಡೇ ಆಗಿರ್ಬೋದು, ರಿಪಬ್ಲಿಕ್ ಡೇ ದಿನ ನಾವು ಒಂದು ರಾಷ್ಟ್ರೀಯ ಧ್ವಜವನ್ನು ಆರಿಸುವುದರ ಮುಖಾಂತರ ನಮ್ಮ ದೇಶ ಭಕ್ತಿಯನ್ನು ನಾವು ಮೆರಿತೇವೆ. ಅಂಥ ಒಂದು ರಾಷ್ಟ್ರೀಯ ಧ್ವಜವನ್ನು ನಾವು ಗೌರವಿಸಬೇಕು. ಯಾಕಂದರೆ ದೇಶದ ಎಲ್ಲರೂ ಕೂಡ ಗೌರವಿಸ್ತಾರೆ, ನೀನೊಬ್ಬನು ಗೌರವಿಸಿಲ್ಲ ಅಂತಂದರೆ ಅದು ಚೆನ್ನಾಗಿ ಕಾಣಿಸೋದಿಲ್ಲ. ಹಂಗಾಗಿ ನೀವು ರಾಷ್ಟ್ರೀಯ ಧ್ವಜವನ್ನು ಗೌರವಿಸಬೇಕಾಗ್ತದೆ. ಅದರ ಜೊತೆಗೆ ನೀನು ರಾಷ್ಟ್ರಗೀತೆಯನ್ನು ಗೌರವಿಸಬೇಕು. ನಮ್ಮ ನ್ಯಾಷನಲ್ ಆ್ಯಂಥಮ್ ಜನಗಣಮನ ಏನಿದೆಯಲ್ಲ ಅದನ್ನು ನೀನು ಗೌರವಿಸಬೇಕು, ನ್ಯಾಷನಲ್ ಆ್ಯಂಥಮನ್ನು. ಸೊ ನ್ಯಾಷನಲ್ ಆ್ಯಂಥಮಲ್ಲಿ ನಿಮಗೆ 13 ಲೈನ್ಗಳಿದ್ದಾವೆ ನೋಡಿ ಸ್ನೇಹಿತರೆ, ಮತ್ತು ಇದನ್ನು 52 ಸೆಕೆಂಡ್ಗಳಲ್ಲಿ 56 ಸೆಕೆಂಡ್ಗಳಲ್ಲಿ ಇದನ್ನು ನೀವು ಮುಗಿಸ್ಬೇಕು. ಸೊ ಅದಕ್ಕೆ ಈ ರಾಷ್ಟ್ರಗೀತೆ ಜನಗಣ ಮನ ಅನ್ನುವಂಥ ಗೀತೆಗೆ ನೀವು ಅಟೆನ್ಷನ್ ಆಗಿ ನಿಂತುಕೊಂಡು ಅದಕ್ಕೆ ಗೌರವವನ್ನು ಸಲ್ಲಿಸಬೇಕು. ಇದು ಕೂಡ ಒಂದು ಮೂಲಭೂತವಾಗಿರುವಂಥ ಕರ್ತವ್ಯ ಆಗಿದೆ. ನೆಕ್ಸ್ಟು ಕರ್ತವ್ಯ 2 ಯಾವುದು ಅಂತ ಹೇಳಿದರೆ, ಸ್ವತಂತ್ರಕ್ಕಾಗಿ ರಾಷ್ಟ್ರೀಯ ಹೋರಾಟವನ್ನು ಮಾಡಲು ಪ್ರೇರಣೆ ನೀಡಿದಂಥ ಮಹಾನ್ ಆದರ್ಶಗಳನ್ನು ಪಾಲಿಸಬೇಕು. ನೋಡಿ, ನಮ್ಮ ಒಂದು ಫ್ರೀಡಮ್ ಮೂಮೆಂಟಲ್ಲಿ ಅಂದರೆ ಒಂದು ಸ್ವತಂತ್ರ ಚಳವಳಿಯಲ್ಲಿ ಅನೇಕ ಹೋರಾಟಗಾರರು ತಮ್ಮ ಪ್ರಾಣವನ್ನು ತೆತ್ತಿದ್ದಾರೆ. ತಮ್ಮ ಜೀವನವನ್ನು ಆ ಒಂದು ಸ್ವತಂತ್ರಕ್ಕಾಗಿ ಮುಡುಪಿಟ್ಟಿದ್ದಾರೆ. ಅವರ ಆದರ್ಶಗಳನ್ನು ಭಾರತೀಯ ಪ್ರಜೆಗಳಾದ ನಾವು ಫಾಲೋ ಮಾಡಬೇಕು. ಯಾರ್ಯಾರು ಅಂಥ ಆದರ್ಶ ವ್ಯಕ್ತಿಗಳು ಅಂತ ಹೇಳಿ ಒಂದು ಸಾರಿ ಕಣ್ಣು ಹಾಯಿಸೋದಾದರೆ, ದೊಡ್ಡ ದೊಡ್ಡ ಅನೇಕ ಸ್ವಾತಂತ್ರ್ಯ ಹೋರಾಟಗಾರಿದ್ದಾರೆ. ಮಹಾತ್ಮ ಗಾಂಧಿ ಆಗಿರ್ಬೋದು, ಜೊತೆಗೆ ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಸರ್ದಾರ್ ವಲ್ಲಭಾಯ್ ಪಟೇಲ್, ನೆಹರು ಆಗಿರ್ಬೋದು, ಅನೇಕರು ಕೂಡ ಇದ್ದಾರೆ. ರಾಜಗುರು, ಸುಖದೇವ್, ಇಂಥ ಅನೇಕರು ಕೂಡ ತಮ್ಮ ಜೀವನವನ್ನು ನಮ್ಮ ರಾಷ್ಟ್ರೀಯ ಸ್ವತಂತ್ರ ಪಡೆದುಕೊಳ್ಳಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ತಮ್ಮ ಪ್ರಾಣವನ್ನು ತೆತ್ತಿದ್ದಾರೆ. ಹಂಗಾಗಿ ಅವರ ಆದರ್ಶಗಳನ್ನು ಮತ್ತು ಅವರು ನಡೆದು ಬಂದಂಥ ಹಾದಿಯನ್ನು ನಾವು ಓದೋದ್ರ ಮುಖಾಂತರ ಅದರಿಂದ ಪ್ರೇರಿತರಾಗಬೇಕು. ಇದು ಕೂಡ ಒಂದು ಮೂಲಭೂತವಾಗಿರುವಂಥ ಕರ್ತವ್ಯ ಆಗಿದೆ ನೋಡಿ ಸ್ನೇಹಿತರೆ, ಮೂಲಭೂತ ಆಗಿರುವಂಥ ಕರ್ತವ್ಯ ಆಗಿದೆ. ನೆಕ್ಸ್ಟು ಮೂಲಭೂತ ಕರ್ತವ್ಯ 3 ಏನು ಹೇಳುತ್ತೆ ಅಂತ ಹೇಳಿದರೆ, ಭಾರತದ ಸಾರ್ವಭೌಮತ್ವ, ಏಕತೆ ಮತ್ತು ಸಮಗ್ರತೆಯನ್ನು ಎತ್ತಿ ಹಿಡಿಯುವುದು ಮತ್ತು ರಕ್ಷಿಸುವುದು. ನೋಡಿ, ನಾವೆಲ್ಲರೂ ಸಾರ್ವಭೌಮರು ಅಂದರೆ ಭಾರತದಲ್ಲಿ ಹುಟ್ಟಿರುವಂಥ ಎಲ್ಲ ಪ್ರಜೆಗಳು ನಾವೆಲ್ಲರೂ ಕೂಡ ಸಾರ್ವಭೌಮರು ಮತ್ತು ನಾವು ಏಕತೆಯಿಂದ ಇರಬೇಕು ಮತ್ತು ಸಮಗ್ರತೆ ಮತ್ತು ಭ್ರಾತೃತ್ವದ ಮನೋಭಾವನೆ ನಮ್ಮಲ್ಲಿ ಇರಬೇಕು. ಅಂದಾಗ ಮಾತ್ರ ಯಾವುದೇ ಒಂದು ದೇಶ ಒಂದು ಸುಸ್ಥಿತಿಯಲ್ಲಿ ನಡೆಯೋದಕ್ಕೆ ಸಾಧ್ಯವಾಗ್ತದೆ, ಶಾಂತಿಯುತವಾಗಿ ನಡೆಯೋದಕ್ಕೆ ಸಾಧ್ಯ ಆಗ್ತದೆ. ಸೊ ಹಂಗಾಗಿ ನಾವು ಭಾರತದ ಪ್ರಜೆಗಳಾಗಿರುವಂಥ ನಾವುಗಳು ಏನು ಮಾಡಬೇಕು ಅಂತ ಹೇಳಿದರೆ, ನಮ್ಮ ಭಾರತ ದೇಶದ ಸಾರ್ವಭೌಮತ್ವವನ್ನು, ಏಕತೆಯನ್ನು, ಸಮಗ್ರತೆಯನ್ನು ನಾವು ಫಾಲೋ ಮಾಡಬೇಕು ಮತ್ತು ಜೊತೆಗೆ ಅದನ್ನು ಎತ್ತಿ ಹಿಡಿಯುವುದರ ಮುಖಾಂತರ ಅದನ್ನು ರಕ್ಷಣೆಯನ್ನು ಮಾಡಬೇಕು ಅನ್ನುವಂಥದ್ದು ಕೂಡ ಮೂಲಭೂತವಾಗಿರುವಂಥ ಕರ್ತವ್ಯ ಆಗಿದೆ. ನೆಕ್ಸ್ಟು ಮೂಲಭೂತ ಕರ್ತವ್ಯ 4 ಏನು ಹೇಳುತ್ತೆ ಅಂತ ಹೇಳಿದರೆ, ದೇಶ ರಕ್ಷಣೆ ಮಾಡುವುದು, ಕರೆ ಕೊಟ್ಟಾಗ ರಕ್ಷಣೆಗೆ ಮುಂದಾಗುವುದು. ನೋಡಿ, ದೇಶ ರಕ್ಷಣೆಯನ್ನು ಮಾಡಬೇಕು. ಯಾವ ರೀತಿ ದೇಶ ರಕ್ಷಣೆಯನ್ನು ಮಾಡಬೇಕಪ್ಪ ಅಂದರೆ, ದೇಶ ಅಂತ ಬಂದರೆ
ಎಲ್ಲವೂ ಆಗ್ತದೆ. ಈ ಸಾರ್ವಜನಿಕ ಸ್ಥಳಗಳಾಗಿರ್ಬೋದು, ಸಾರ್ವಜನಿಕ ವಸ್ತುಗಳಾಗಿರ್ಬೋದು, ಸಂಸ್ಥೆಗಳಾಗಿರ್ಬೋದು, ಅವೆಲ್ಲವೂ ಕೂಡ ನಾವು ಕಾಪಾಡಿಕೊಂಡು ಸ್ವಚ್ಛವಾಗಿ ಇಟ್ಕೊಂಡ್ರೆ ಅದು ಕೂಡ ಒಂದು ರೀತಿಯಾಗಿರುವಂಥ ದೇಶ ರಕ್ಷಣೆ. ಅದರ ಜೊತೆಗೆ ನಮ್ಮ ದೇಶಕ್ಕೆ ಆಪತ್ತು ಒದಗಿ ಬಂದಾಗ ನಮ್ಮ ದೇಶವನ್ನು ರಕ್ಷಣೆ ಮಾಡಬೇಕು ಅಂಥೇಳಿ ನಮ್ಮನ್ನು ಕರೆದಾಗ ಯುವಕರಾಗಿರುವಂಥ ನಾವೆಲ್ಲರೂ ಕೂಡ ಆ ಕರೆಗೆ ಹೋಗಿ ದೇಶ ರಕ್ಷಣೆಯನ್ನು ಮಾಡಬೇಕು ನೋಡಿ. ಇದು ಕೂಡ ಒಂದು ಮೂಲಭೂತವಾಗಿರುವಂಥ ಕರ್ತವ್ಯವಾಗಿದೆ. ನೆಕ್ಸ್ಟು ಮೂಲಭೂತ ಕರ್ತವ್ಯ 5 ಏನು ಹೇಳುತ್ತೆ ಅಂತ ಹೇಳಿದರೆ, ಭಾಷೆ, ಧರ್ಮ ಮತ್ತು ಪ್ರಾದೇಶಿಕ ಅಥವಾ ವಿಭಾಗೀಯ ವಿಭಿನ್ನತೆಯನ್ನು ಮೀರಿ ಭಾರತದ ಎಲ್ಲ ಜನರೊಂದಿಗೆ ಸಾಮರಸ್ಯ, ಭ್ರಾತೃತ್ವ ಉರುಪನ್ನು ಹೆಚ್ಚಿಸುವುದು ಹಾಗೂ ಮಹಿಳೆಯರ ಪ್ರತಿಷ್ಠೆಗೆ ಭಂಗ ತರುವ ಆಚರಣೆಗಳನ್ನು ಕೈಬಿಡುವುದು. ನೋಡಿ, ಇದನ್ನೇ ನಾವು ಮೂಲಭೂತ ಹಕ್ಕುಗಳಲ್ಲೂ ಕೂಡ ನಾವು ನೋಡಿದ್ವಿ. ಅಂದರೆ ದೇಶದಲ್ಲಿರುವಂಥ ಎಲ್ಲ ಪ್ರಜೆಗಳು ನಾವು ಯಾವ ರೀತಿಯಾಗಿರಬೇಕು ಅನ್ನುವಂಥದ್ದು, ಅಂದರೆ ಸಹೋದರತೆಯ ಭಾವನೆಯೊಂದಿಗೆ ಇರಬೇಕು. ಇಲ್ಲಿ ಯಾವುದೇ ಭಾಷೆ ಆಧಾರದ ಮೇಲೆ ಅವರನ್ನು ಡಿಸ್ಕ್ರಿಮಿನೇಷನ್ ಅಥವಾ ಅವರನ್ನು ಭೇದ ಭಾವ ಮಾಡುವಂಗಿಲ್ಲ, ಧರ್ಮದ ಆಧಾರದ ಮೇಲೆ ಭೇದ ಭಾವ ಮಾಡೋಂಗಿಲ್ಲ, ಪ್ರದೇಶದ ಆಧಾರದ ಮೇಲೆ ಭೇದ ಭಾವ ಮಾಡೋಂಗಿಲ್ಲ. ಅಂದರೆ ಭಿನ್ನತೆಯನ್ನು ನಾವು ಅಲ್ಲಿ ನೋಡಬಾರ್ದು. ನಾವೆಲ್ಲರೂ ಕೂಡ ಒಂದೇ ಅನ್ನುವಂಥದ್ದನ್ನು ನಾವು ತಿಳಿದುಕೊಳ್ಬೇಕಾಗ್ತದೆ. ಅದಕ್ಕೆ ಈ ರೀತಿಯಾಗಿರುವಂಥ ಭಿನ್ನತೆಗಳನ್ನು ಮೀರಿ ಭಾರತದ ಎಲ್ಲ ಜನರೊಂದಿಗೆ ಸಾಮರಸ್ಯದಿಂದ ಹಾರ್ಮೋನಿಯಸ್ಯಾಗಿ ಇರಬೇಕು. ಅಂದರೆ ನಾವೆಲ್ಲರೂ ಸರ್ವರೆಲ್ಲರೂ ಒಂದೇ. ವಿ ಆರ್ ಲೈಕ್ ದ ಚಿಲ್ಡ್ರನ್ಸ್ ಆಫ್ ಒನ್ ಮದರ್, ಒಂದೇ ತಾಯಿಯ ಮಕ್ಕಳು ಅನ್ನುವಂಥ ಭಾವನೆಯಿಂದ ನಾವೆಲ್ಲರೂ ಸಾಮರಸ್ಯದಿಂದ ಇರಬೇಕು. ಹಾಗೆ ಭ್ರಾತೃತ್ವ ಅಂತಂದರೆ ಏನು? ಭ್ರಾತೃತ್ವ ಅಂದರೆ ಬ್ರದರ್ಹುಡ್ ಅಂಥೇಳಿ ನಾವು ಇಂಗ್ಲೀಷಲ್ಲಿ ಕರಿತೇವೆ. ಇಲ್ಲಿ ಸಹೋದರತೆಯ ಮನೋಭಾವ, ಅಂದರೆ ನಾವೆಲ್ಲರೂ ಒಂದೇ. ಹಿಂದೂ, ಮುಸ್ಲಿಂ, ಕ್ರೈಸ್ತ, ಯಾವುದೇ ಧರ್ಮ ಆಗಿರ್ಬೋದು, ಎಲ್ಲರೂ ಕೂಡ ನಾವು ಅಣ್ಣ ತಮ್ಮಂದರಾಗಿ ಇರಬೇಕು ಅನ್ನುವಂಥದ್ದು. ಈ ರೀತಿಯಾಗಿರುತ್ತ ಮನೋಧರ್ಮವನ್ನು, ಈ ಉರುಪನ್ನು ನಾವು ಹೆಚ್ಚಿಸಬೇಕು. ಅದರ ಜೊತೆಗೆ ಮಹಿಳೆಯರ ಪ್ರತಿಷ್ಠೆಗೆ ಭಂಗ ತರುವಂಥ ಕೆಲವೊಂದು ಆಚರಣೆಗಳಿದ್ದವು ಸ್ನೇಹಿತರೆ. ಮೊದಲು ಸತಿ ಸಹಗಮನ ಪದ್ಧತಿ ಇರ್ಬೋದು, ಜೋಹರ್ ಪದ್ಧತಿ ಇರ್ಬೋದು, ಈ ರೀತಿ ಕೆಲವೊಂದು ಹಿಸ್ಟ್ರಿಯಲ್ಲಿ ನಾವು ಅದನ್ನು ನೋಡ್ತೀವಿ. ಅಂಥ ಪದ್ಧತಿಗಳಿತ್ತು. ಮತ್ತು ಕೆರೆಯಲ್ಲಿ ನೀರಿಲ್ಲ ಅಂದಾಗ ಒಂದು ಹೆಣ್ಣು ಮಗು ಬಿಂದೆಯನ್ನು ಓರೋದ್ರ ಮುಖಾಂತರ ಆ ಕೆರೆಯಲ್ಲಿ ಹೋಗಿ ತನ್ನ ಪ್ರಾಣವನ್ನು ತೆತ್ತರೆ ಆ ಒಂದು ಮಳೆ ಬರುತ್ತೆ ಅಥವಾ ಕೆರೆ ತುಂಬುತ್ತೆ ಅನ್ನುವಂಥ ಕೆಲವೊಂದು ಮೂಢನಂಬಿಕೆಗಳು ಇದ್ದವು. ಇಂಥವುಗಳು ಅಂದರೆ ಇಂಥವುಗಳು ಏನು ಮಾಡ್ತವೆ ಅಂದರೆ ಮಹಿಳೆಯರ ಪ್ರತಿಷ್ಠೆಗೆ ಭಂಗ ತರ್ತಾ ಇದ್ವು. ಇಂಥ ಆಚರಣೆಗಳನ್ನು ನಾವು ಕೈ ಬಿಡಬೇಕು ಅನ್ನುವಂಥದ್ದು ಈ ಒಂದು ಮೂಲಭೂತ ಕರ್ತವ್ಯ ಹೇಳುತ್ತೆ ನೋಡಿ ಸ್ನೇಹಿತರೆ. ಮೂಲಭೂತ ಕರ್ತವ್ಯ ಹೇಳುತ್ತೆ. ನೆಕ್ಸ್ಟು ನಾವು ನೋಡೋದಾದರೆ, ಮೂಲಭೂತ ಕರ್ತವ್ಯ 6 ಏನು ಹೇಳುತ್ತೆ ಅಂತ ಹೇಳಿದರೆ, ನಮ್ಮ ಸಮ್ಮಿಶ್ರ ಸಂಸ್ಕೃತಿಯ ಮೌಲ್ಯ ಮತ್ತು ಶ್ರೀಮಂತ ಪರಂಪರೆಯನ್ನು ರಕ್ಷಿಸುವುದು. ನೋಡಿ, ಇವತ್ತು ನಮ್ಮ ಭಾರತ ದೇಶ ಒಂದು ಶ್ರೀಮಂತವಾಗಿರುವಂಥ ಪರಂಪರೆಯನ್ನು ಹೊಂದಿದೆ ಅಂತ ಹೇಳಿದರೆ ಅದಕ್ಕೆ ಏನು ಕಾರಣ ಅಂತಂದರೆ, ನಮ್ಮ ದೇಶ ವೈವಿಧ್ಯತೆಯಲ್ಲಿ ಏಕತೆಯನ್ನು ಹೊಂದಿದೆ ಅಂಥೇಳಿ ಹೇಳ್ತೀವಿ. ಓಕೆ, ವಿ ಆರ್ ಹ್ಯಾವಿಂಗ್ ಎನ್ ನಂಬರ್ ಆಫ್ ಡೈವರ್ಸಿಟೀಸ್ ಇವನ್ ದೋ ವಿ ಆರ್ ಯೂನಿಟ್ ಅಂತ ಹೇಳಿ ಕರಿತೇವೆ. ಅಂದರೆ ಇಲ್ಲಿ ನಮ್ಮಲ್ಲಿ ಸಮ್ಮಿಶ್ರವಾಗಿರುವಂಥ ಸಂಸ್ಕೃತಿ ಇದೆ ನೋಡಿ. ಪ್ರತಿಯೊಂದು ರಾಜ್ಯಕ್ಕೆ ಹೋಗಿ ಅಲ್ಲೇ ಬೇರೆ ಆಗಿರುವಂಥ ಸಂಸ್ಕೃತಿ ಇದೆ, ಅಲ್ಲೇ ಬೇರೆ ಆಗಿರುವಂಥ ಮೌಲ್ಯಗಳಿದ್ದಾವೆ. ಇಂಥ ಸಂಸ್ಕೃತಿಯ ಮೌಲ್ಯಗಳನ್ನು ಮತ್ತು ನಮ್ಮ ಶ್ರೀಮಂತವಾಗಿರುವಂಥ ಪರಂಪರೆಯನ್ನು ನಾವು ರಕ್ಷಿಸಬೇಕು. ನೀವು 195 ಕಂಟ್ರಿಯಲ್ಲಿ ಎಲ್ಲಾದರೂ ಹೋಗಿ ಕೇಳಿ, ಮೊದಲು ಭಾರತ ಅಂತಂದರೆ ನಮ್ಮ ಸಂಸ್ಕೃತಿ ಪರಂಪರೆ ಅವರಿಗೆ ನೆನಪು ಬರುತ್ತೆ. ಯಾಕಂದರೆ ನಮ್ಮಲ್ಲಿ ಎಲ್ಲ ಧರ್ಮದವರು ಇದ್ದಾರೆ, ಎಲ್ಲ ಸಂಸ್ಕೃತಿ ಇದೆ, ಎಲ್ಲರೂ ಕೂಡ ಅದಕ್ಕೆ ಗೌರವಯುತವಾಗಿ ನಡೆದುಕೊಳ್ತಾ ಇದ್ದಾರೆ. ಹಿಂಗಾಗಿ ನಮ್ಮ ದೇಶ ಒಂದು ಹೆಸರುವಾಸಿಯಾಗಿದೆ. ಯಾವುದಕ್ಕೆ ಅಂದರೆ ಪರಂಪರೆಗೆ. ಹಂಗಾಗಿ ಅದನ್ನು ನಾವು ರಕ್ಷಿಸಬೇಕು ಅಂತೇಳಿ ಮೂಲಭೂತ ಕರ್ತವ್ಯದಲ್ಲಿ ಹೇಳಲಾಗುತ್ತೆ ನೋಡಿ ಸ್ನೇಹಿತರೆ. ನೆಕ್ಸ್ಟು ಅರಣ್ಯ, ಸರೋವರಗಳು
ನದಿಗಳು ಮತ್ತು ವನ್ಯ ಪ್ರಾಣಿಗಳಿಂದ ಕೂಡಿರುವ ಪ್ರಾಕೃತಿಕ ಪರಿಸರವನ್ನು ರಕ್ಷಿಸಬೇಕು, ಅದರ ಜೊತೆಗೆ ಅದನ್ನು ಬೆಳವಣಿಗೆ ಮಾಡಬೇಕು ಮತ್ತು ಜೀವಿಗಳ ಮೇಲೆ ದಯ ತೋರಿಸಬೇಕು ಅನ್ನುವಂಥದ್ದು. ಯಾಕಂತಂದರೆ ಈ ಎನ್ವೈರ್ಮೆಂಟ್ ಅನ್ನುವಂಥದ್ದು, ಈ ಪರಿಸರ ಅನ್ನುವಂಥದ್ದು ಇದು ಎಲ್ಲರಿಗೆ ಸಂಬಂಧಪಟ್ಟದಾಗಿರೋದ್ರಿಂದ ನಾವೆಲ್ಲರೂ ಕೂಡ ಅದರ ರಕ್ಷಣೆಗೆ ಮುಂದಾಗಬೇಕು. ಪರಿಸರ, ಈ ಸರೋವರಗಳು, ನದಿಗಳು ಇದ್ದರೆ ತಾನೇ ನಾವು ಸಮೃದ್ಧವಾಗಿ ಮತ್ತು ಒಳ್ಳೆಯ ರೀತಿಯಾಗಿ ಜೀವನವನ್ನು ಸಾಗಿಸಲಿಕ್ಕೆ ಅನುಕೂಲ ಆಗ್ತದೆ. ಅವುಗಳು ಇಲ್ಲ ಅಂತ ಹೇಳಿದರೆ ಇಟ್ಸ್ ನಾಟ್ ಪಾಸಿಬಲ್ ಟು ಲಿವ್ ಪೀಸ್ಫುಲಿ ಅಂತ ನಾವು ಹೇಳ್ಬೋದು. ಹಂಗಾಗಿ ನಾವು ವನ್ಯ ಜೀವಿಗಳನ್ನು ಕೂಡ ರಕ್ಷಣೆಯನ್ನು ಮಾಡಬೇಕು ಮತ್ತು ಪ್ರಾಕೃತಿಕ ಪರಿಸರವನ್ನು ರಕ್ಷಿಸಬೇಕು, ಅದನ್ನು ಬೆಳವಣಿಗೆ ಮಾಡುವುದು ಮತ್ತು ಜೀವಿಗಳ ಮೇಲೆ ದಯ ತೋರಿಸಬೇಕು. ಓಕೆ, ಸಕಲ ಪ್ರಾಣಿಗಳಲ್ಲಿ ದಯ ಇರಬೇಕು ಅಂಥೇಳಿ ಯಾವ ರೀತಿ ಬಸವಣ್ಣನವರು ಹೇಳಿದ್ರು ಅದೇ ರೀತಿಯಾಗಿ ನಾವು ಎಲ್ಲ ಒಂದು ಜೀವಿಗಳ ಮೇಲೆ ಒಂದು ದಯವನ್ನು ತೋರಬೇಕು ಅಂಥೇಳಿ ನಮ್ಮ ಮೂಲಭೂತ ಕರ್ತವ್ಯಗಳಲ್ಲೂ ಕೂಡ ಇದನ್ನು ಮೆನ್ಷನ್ ಮಾಡಿದ್ದಾರೆ ನೋಡಿ ಸ್ನೇಹಿತರೆ. ಮೂಲಭೂತ ಕರ್ತವ್ಯಗಳಲ್ಲಿ ಕೂಡ ಇದನ್ನು ಸೇರಿಸಿದ್ದಾರೆ. ನೆಕ್ಸ್ಟ್ ನೋಡಿ 8, ವೈಜ್ಞಾನಿಕ ಮನೋಭಾವನೆ ಮತ್ತು ಮಾನವೀಯತೆ, ಶೋಧನಾ ಹುರುಪು ಮತ್ತು ಸುಧಾರಣಾ ಭಾವನೆಯನ್ನು ಬೆಳೆಸುವುದು. ನೋಡಿ, ನಮಗೆ ವೈಜ್ಞಾನಿಕ ಮನೋಭಾವನೆ ಇರಬೇಕು. ನಾವು ಈಸಿಯಾಗಿ ಮೂಢನಂಬಿಕೆಗಳನ್ನು ನಾವು ಒಪ್ಕೊಳ್ಬಾರ್ದು. ವೈಜ್ಞಾನಿಕತೆಯಿಂದ ನಾವು ಅದನ್ನು ಪ್ರಶ್ನೆಯನ್ನು ಮಾಡಬೇಕು. ಸೊ ಅದನ್ನೇ ಸೈಂಟಿಫಿಕ್ ಟೆಂಪರ್ ಅಂತೇಳಿ ಇಂಗ್ಲೀಷಲ್ಲಿ ಕರೀತಾರೆ. ಸೊ ಅನೇಕ ಭಾರತೀಯ ಜನಗಳು, ಅಂದರೆ ಇನ್ನೂ ಮುಖ್ಯವಾಹಿನಿಗೆ ಬರದ ಇರುವಂಥ ಜನಗಳು ಈ ಒಂದು ಮೂಢನಂಬಿಕೆಯನ್ನು ನಂಬ್ತಾರೆ. ಅವರಿಗೆ ಇನ್ನೂ ಆ ವೈಜ್ಞಾನಿಕವಾಗಿ ಯೋಚಿಸುವಂಥ ಮನೋಭಾವನೆ ಬಂದಿಲ್ಲ. ಆ ಒಂದು ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸ್ಕೊಳ್ಬೇಕು ಅಂತೇಳಿ ಮೂಲಭೂತ ಕರ್ತವ್ಯ ನಿಮಗೆ ಹೇಳುತ್ತೆ. ಓಕೆ, ಸೊ ಅದರ ಜೊತೆಗೆ ಮಾನವೀಯತೆ ಇರಬೇಕು. ಸೊ ಇನ್ನೊಬ್ಬರು ಕಷ್ಟದಲ್ಲಿದ್ದಾಗ ಅಯ್ಯೋ ಅನ್ನುವಂಥ ಒಂದು ಮನೋಭಾವನೆ ನಮಗೆ ಬರಬೇಕು, ಮಾನವೀಯತೆ. ಅದನ್ನು ಕೂಡ ಮೂಲಭೂತ ಕರ್ತವ್ಯ ನಿಮ್ಗೆ ಹೇಳುತ್ತೆ. ಅದರ ಜೊತೆಗೆ ಶೋಧನಾ ಹುರುಪು, ಶೋಧನೆ ಮಾಡುವಂಥದ್ದು, ರಿಸರ್ಚ್ ಮಾಡುವಂಥದ್ದು. ಓಕೆ, ಯಾವುದೇ ಒಂದು ಪ್ರಾಬ್ಲಮ್ಸ್ ಬಂದಾಗ ಅದಕ್ಕೆ ಪರಿಹಾರವನ್ನು ಯಾವ ರೀತಿ ಕಂಡುಕೊಳ್ಬೇಕು ಅಂದಾಗ ಅದು ಶೋಧನೆ ಮಾಡೋದ್ರ ಮುಖಾಂತರ ಅದಕ್ಕೆ ಪರಿಹಾರವನ್ನು ನೀವು ಕಂಡುಕೊಳ್ಬೋದು. ಸೊ ಇದನ್ನು ಕೂಡ ಈ ಒಂದು ಮೂಲಭೂತ ಕರ್ತವ್ಯ ಹೇಳುತ್ತದೆ. ಅದರ ಜೊತೆಗೆ ಸುಧಾರಣಾ ಭಾವನೆಯನ್ನು ನಾವು ಬೆಳೆಸ್ಕೊಳ್ಬೇಕು. ಅಂದರೆ ನಾವು ಡೇ ಬೈ ಡೇ ಡೆವಲಪ್ಮೆಂಟ್ ಆಗ್ತಾ ಹೋಗಬೇಕು. ನೀನು ಡೆವಲಪ್ಮೆಂಟ್ ಆಗಬೇಕು, ಅದರ ಜೊತೆಗೆ ವಿಲೇಜು, ತಾಲೂಕು, ಈ ರೀತಿ ರಾಷ್ಟ್ರ, ರಾಜ್ಯ, ಈ ರೀತಿ ಎಲ್ಲನೂ ಕೂಡ ಡೆವಲಪ್ಮೆಂಟ್ ಆಗಬೇಕು, ಸುಧಾರಣೆ ಆಗಬೇಕು ಅನ್ನುವಂಥ ಮನೋಭಾವನೆಯನ್ನು ನಾವು ಬೆಳೆಸ್ಕೊಳ್ಬೇಕು ನೋಡಿ ಸ್ನೇಹಿತರೆ. ನೆಕ್ಸ್ಟು ನೋಡಿ ಸ್ನೇಹಿತರೆ, ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸುವುದು ಮತ್ತು ಹಿಂಸೆಯನ್ನು ತ್ಯಜಿಸುವುದು. ಓಕೆ, ಸೊ ಪಬ್ಲಿಕ್ ಪ್ರಾಪರ್ಟೀಸ್ ಇರುತ್ತವೆ. ಆ ಪಬ್ಲಿಕ್ ಪ್ರಾಪರ್ಟೀಸ್ ಅಂದರೆ ಯಾರು ಅವೆಲ್ಲವೂ ಕೂಡ ನಮ್ಮದೇ. ಯಾಕೆ ಅಂತ ಹೇಳಿದರೆ ನಾವು ಟ್ಯಾಕ್ಸ್ ಕಟ್ಟಿರ್ತೀವಿ, ನಮ್ಮ ಟ್ಯಾಕ್ಸ್ ದುಡ್ಡಿಂದನೇ ಈ ಒಂದು ಸಾರ್ವಜನಿಕ ಆಸ್ತಿಗಳನ್ನು ಮಾಡಿರ್ತಾರೆ. ಸಾರ್ವಜನಿಕ ಆಸ್ತಿಗಳಂದರೆ ಯಾವುದು? ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಓಕೆ, ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಮೆಟ್ರೋ ಸ್ಟೇಷನ್, ಇವೆಲ್ಲವೂ ಕೂಡ ಸಾರ್ವಜನಿಕ ಆಸ್ತಿಗಳು. ನಾವು ಕಟ್ಟಿರುವಂಥ ಟ್ಯಾಕ್ಸಿಂದ ಮಾಡಿರುವಂಥದ್ದು. ಅಂಥವುಗಳನ್ನು ನೀವು ರಕ್ಷಣೆ ಮಾಡದೆ ಹೋಯಿತು ಅಂದರೆ ಇದರ ಅರ್ಥ ಏನು? ನಮ್ಮನ್ನು ನಾವು ಹಾಳು ಮಾಡ್ಕೊಳ್ತಾ ಇದ್ದೀವಿ, ನಮ್ಮ ದುಡ್ಡನ್ನು ನಾವು ಹಾಳು ಮಾಡ್ತಾ ಇದ್ದೀವಿ, ನಮ್ಮ ಆಸ್ತಿಯನ್ನು ನಾವು ಹಾಳು ಮಾಡ್ತಾ ಇದ್ದೀವಿ ಅಂತ ಅರ್ಥ ಆಗ್ತದೆ. ಅದಕ್ಕೆ ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸಬೇಕು, ಅದ್ರ ಜೊತೆಗೆ ಹಿಂಸೆಯನ್ನು ತ್ಯಜಿಸಬೇಕು. ಓಕೆ, ಸೊ ನೀವು ಯಾವುದೇ ಒಂದು ಹೋರಾಟ ಮಾಡ್ಬೋದು, ಯಾವುದೇ ಒಂದು ಕೆಲಸಗಳನ್ನು ನೀವು ಈ ದೇಶದಲ್ಲಿ ಮಾಡ್ಬೋದು, ಬಟ್ ಮಾಡೋದಾದರೆ ಅಹಿಂಸೆಯಿಂದ ಮಾಡಬೇಕು, ಹಿಂಸೆಯನ್ನು ತ್ಯಜಿಸಬೇಕು ಅಂಥೇಳಿ ನಮ್ಮ ಮೂಲಭೂತ ಕರ್ತವ್ಯ ಹೇಳುತ್ತೆ ನೋಡಿ ಸ್ನೇಹಿತರೆ. ನೆಕ್ಸ್ಟು ಮೂಲಭೂತ ಕರ್ತವ್ಯ 10 ಏನು ಹೇಳುತ್ತೆ ಅಂತ ಹೇಳಿದರೆ, ದೇಶವು ಸತತವಾಗಿ ಮೇಲ್ಮಟ್ಟದ ಪ್ರಯತ್ನ ಸಾಧನೆಗೇರಲು ವೈಯಕ್ತಿಕ ಮತ್ತು ಸಾಮೂಹಿಕ ಚಟುವಟಿಕೆಗಳ ಎಲ್ಲ ಕ್ಷೇತ್ರಗಳಲ್ಲೂ ಉತ್ಕೃಷ್ಟತೆಗಾಗಿ ಪ್ರಯತ್ನಿಸಬೇಕು.
ಓಕೆ. ಇಲ್ಲಿ ಇದು ಒಂದು ಅದ್ಭುತವಾಗಿರುವಂಥ ಒಂದು ಕರ್ತವ್ಯ ನೋಡಿ ಸ್ನೇಹಿತರೆ. ಒಂದು ದೇಶ, ಯಾವುದೇ ದೇಶ ಅಥವಾ ಒಂದು ದೇಶ ಅಭಿವೃದ್ಧಿ ಪಥದ ಅಡಿಗೆ ಸಾಗಬೇಕು ಅಂತ ಹೇಳಿದರೆ ಇಲ್ಲಿ ಒಬ್ಬರ ವೈಯಕ್ತಿಕ ಬೆಳವಣಿಗೆ ಮಾತ್ರ ಸಾಧ್ಯ ಇಲ್ಲ. ವೈಯಕ್ತಿಕ ಬದಲಾವಣೆ ಜೊತೆಗೆ ಸಾಮೂಹಿಕವಾಗಿ ನಾವು ಚಟುವಟಿಕೆಗಳನ್ನು ಮಾಡೋದ್ರ ಮುಖಾಂತರ, ಸಾಮೂಹಿಕವಾಗಿ ಚಟುವಟಿಕೆಗಳನ್ನು ಎಲ್ಲಿ ಮಾಡಬೇಕು ಅಂತಂದರೆ ಎವ್ರಿ ಫೀಲ್ಡಲ್ಲಿ, ಅಂದರೆ ಎಲ್ಲ ಕ್ಷೇತ್ರಗಳನ್ನು ಮಾಡೋದ್ರ ಮುಖಾಂತರ ನಾವು ಉತ್ಕೃಷ್ಟತೆಗಾಗಿ ಪ್ರಯತ್ನಿಸಬೇಕು. ಅಂದರೆ ಅಭಿವೃದ್ಧಿ ಅಂದರೆ ಶೀಘ್ರವಾಗಿ ಅಭಿವೃದ್ಧಿ ಹೊಂದೋದಕ್ಕಾಗಿ ಒಂದು ಮೇಲ್ಮಟ್ಟದ ಒಂದು ಅಭಿವೃದ್ಧಿ ಅಥವಾ ಡೆವಲಪ್ಮೆಂಟನ್ನು ಸಾಧನೆ ಮಾಡೋದಕ್ಕೋಸ್ಕರ ವೈಯಕ್ತಿಕವಾಗಿ ನೀವು ಪ್ರಯತ್ನ ಮಾಡಬೇಕು, ಅದರ ಜೊತೆಗೆ ಸಾಮೂಹಿಕವಾಗಿ ಪ್ರಯತ್ನ ಮಾಡಬೇಕು ಅನ್ನುವಂಥದ್ದನ್ನು ಮೂಲಭೂತ ಕರ್ತವ್ಯ ನಿಮಗೆ ಹೇಳುತ್ತೆ ನೋಡಿ ಸ್ನೇಹಿತರೆ. ಮೂಲಭೂತವಾಗಿರುವಂಥ ಕರ್ತವ್ಯ ನಿಮಗೆ ಹೇಳುತ್ತೆ. ನೆಕ್ಸ್ಟು 11 ಮೂಲಭೂತ ಕರ್ತವ್ಯ 11 ಏನು ಹೇಳುತ್ತೆ ಅಂದರೆ 6ರಿಂದ 14ನೇ ವಯಸ್ಸಿನ ನಡುವಿನ ಮಕ್ಕಳಿಗೆ ಶೈಕ್ಷಣಿಕ ಅವಕಾಶಗಳನ್ನು ಕಲ್ಪಿಸುವುದು. ಅಂದರೆ ಎಲ್ಲ ಮಕ್ಕಳಿಗೂ, ಅಂದರೆ ವಯಸ್ಸು 6ರಿಂದ 14ರವರೆಗೂ ಏನು ಎಲ್ಲ ಮಕ್ಕಳಿಗೂ ಕೂಡ ಅವರಿಗೆ ಕಡ್ಡಾಯವಾಗಿ ಶಿಕ್ಷಣ ಸಿಗಬೇಕು, ಅವರು ಅಕ್ಷರಸ್ಥರಾಗಬೇಕು, ಎಜುಕೇಟೆಡ್ ಆಗಬೇಕು ಅಂಥೇಳಿ ಅವರಿಗೆ ಈ ಒಂದು ಶೈಕ್ಷಣಿಕ ಅವಕಾಶವನ್ನು ಒಂದು ಮೂಲಭೂತ ಕರ್ತವ್ಯದಲ್ಲಿ ಹೇಳಲಾಗಿದೆ ಸ್ನೇಹಿತರೆ. ಪಾಲಕರು ಇದನ್ನು ಫಾಲೋ ಮಾಡಬೇಕು ಅನ್ನೋಂಥದ್ದು. ಸೊ ಇಲ್ಲಿವರೆಗೂ ಕೂಡ ನಾವು ಮೂಲಭೂತ ಕರ್ತವ್ಯಗಳನ್ನು ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ತರಗತಿಯಲ್ಲಿ ಸಂಸತ್ತು ಅಂದರೆ ಏನು, ಆ ಸಂಸತ್ತಿನಲ್ಲಿ ಯಾವ ರೀತಿ ಕೆಳಮನೆ ಮೇಲ್ಮನೆ ಇರುತ್ತೆ, ಮತ್ತು ಅದೇ ರೀತಿಯಾಗಿ ಯಾವ ರೀತಿ ಆ ಸಂಸತ್ತುಗಳಲ್ಲಿ ಡಿಸ್ಕಷನ್ ನಡೆಯುತ್ತೆ, ಸ್ಪೀಕರ್ ಇರ್ತಾರೆ, ಅಲ್ಲಿ ಮಂತ್ರಿಮಂಡಲ ಇರುತ್ತೆ, ಇವೆಲ್ಲ ವಿಚಾರಗಳನ್ನು ನಾವು ಮುಂದಿನ ತರಗತಿಯಲ್ಲಿ ಒಂದೊಂದಾಗಿ ಕಲಿತಾ ಹೋಗೋಣ. ಅಲ್ಲಿವರೆಗೂ ಈ ಒಂದು ವಿಡಿಯೋ ನೋಡಿರುವಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು.